ಏನಂದ್ರಿ? ಕೊಡಲ್ಲ ಅಂತ ಕನ್ನಡದಲ್ಲಿ ಕ್ಲಿಯರ್ ಆಗಿ ಹೇಳಿದ್ರು. ಯಾಕೆ ಕೊಡಲ್ಲ? ಯಾಕೆ ಕೊಡ್ಬೇಕು? ನಾವ್ ಯಾವತ್ತಾದ್ರೂ ಏನಾದ್ರೂ ಕೇಳಿದೀವಾ? ಇವಾಗ ಯಾಕೆ ಕೇಳ್ಬೇಕು? ಯಾಕೆ ನಮಗ್ ಕೊಡ್ಬಾರ್ದಾ? ನಮಗಿಂತ ನಿಮ್ಗೆ 20 ಲಕ್ಷನೇ ಹೆಚ್ಚಾಗೋಯ್ತಾ? 20 ಲಕ್ಷ ಅಂದ್ರೆ ಚಿಕ್ಕ ವಿಷಯನಾ? ನಮ್ ಹತ್ರ ಒಂದ್ ಮಾತಾದ್ರೂ ಹೇಳ್ಬೇಕಲ್ವಾ? ನಿಮ್ ಇಷ್ಟ ಬಂದಾಗ ಮಾಡಿದ್ರೆ ಹೇಗೆ? ದೊಡ್ಡ ಸೊಸೆಯಾಗಿ ಕೇಳ್ತಾ ಇದ್ದೀನಿ. ನಾನು ಕೂಡ ಯಜಮಾನಿಕೆಯಿಂದಾನೇ ಹೇಳ್ತಿದ್ದೀನಿ. ನಿಮ್ ದುಡ್ಡು ನಿಮ್ಗೆ ವಾಪಸ್ ಕೊಡ್ತೀನಿ ಬಿಡಮ್ಮ. ದುಡ್ಡು ವಾಪಸ್ ಕೊಡೋದು ದೊಡ್ಡ ವಿಷಯ ಅಲ್ಲ ಕಣೋ. ಯಾವ್ದಕ್ಕಾದ್ರೂ ಒಂದು ಲೆಕ್ಕಾಚಾರ ಇರ್ಬೇಕಲ್ಲ. ಏನೋ ಮಿಸ್ ಆಗಿ ಹೀಗಾಗಿದ್ಯಪ್ಪ. ನೀನ್ ಮಾಡಿರೋ ತಪ್ಪನ್ನ ನೀನೇ ಸರಿ ಮಾಡ್ಕೋಬೇಕು. ಈ ಅನುಭವ ನಿನ್ಗೊಂದು ನೀತಿ ಪಾಠ ಆಗ್ಬೇಕು. ಕೊಡ್ತೀರಾ ಕೊಡಲ್ವಾ? ಕೊಡಲ್ಲ ಅಂತ ಹೇಳ್ದೆ ಅಲ್ವಾ? ಇಲ್ಲಿ ನೋಡಿ, ನಿಮಗೆ 2 ದಿನ ಟೈಮ್ ಕೊಡ್ತೇನೆ. ದುಡ್ಡಾದ್ರೂ ತಂದ್ಕೊಡಿ, ಇಲ್ಲ ನೆಕ್ಲೆಸ್ ಆದ್ರೂ ವಾಪಸ್ ತಂದ್ಕೊಡಿ. ಇಲ್ಲ ಅಂದ್ರೆ ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ. ಇಷ್ಟು ದಿನ ನಾನ್ ನಿಮ್ ಹತ್ರ ಬಾಯ್ ಬಿಟ್ಟು ಏನೂ ಕೇಳಲಿಲ್ಲ. ಇವಾಗ ಶಾಪ್ ಅವ್ರ ಮುಂದೆ ನಮ್ಗೆ ಅವಮಾನ ಮಾಡಿಸಿ ನೋವು ಮಾಡಿದ್ರಿ. ಇದು ನನ್ಗಿಷ್ಟ ಆಗಿಲ್ಲ ಅತ್ತೆ. ಎಲ್ರೂ ಬನ್ನಿ ಊಟ ಮಾಡೋಣ. ಎಲ್ರೂ ಇದೀವಿ. ರಾಧಾಕೃಷ್ಣ ಲಾವಣ್ಯ ಯಾಕೆ ಬರ್ಲಿಲ್ಲ? ಕರ್ತೆ ಅತ್ತೆ, ಬರ್ತಾ ಇಲ್ಲ. ರಾಧಾ, ಲಾವಣ್ಯ, ಊಟಕ್ಕೆ ಬನ್ನಿ. ಊಟ ಮಾಡೋಣ ಬನ್ನಿ, ಕೂತ್ಕೊಳ್ಳಿ. ನಮ್ಗೆ ಹಸ್ವಿಲ್ಲ, ನಾವ್ ತಿನ್ನಲ್ಲ. ನೀವೆಲ್ರೂ ಹೊಟ್ಟೆ ತುಂಬಾ ತಿನ್ನಿ. ಆಗ್ಲೇ ಏನಾದ್ರು ತಿಂದ್ರೇನಮ್ಮ? ಹಾ ತಿಂದ್ವಿ ಮಾವ. ನೀವ್ ಯಾರು ನೋಡದೆ ಇದ್ದಾಗ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಫಿಶ್ ಫ್ರೈ ಎಲ್ಲಾನು ಆನ್ಲೈನ್ ಆರ್ಡರ್ ಮಾಡಿ ನಮ್ ರೂಮಲ್ಲಿ ಕದ್ದು ಮುಚ್ಚಿ ತಿಂದ್ವಿ. ಯಾಕಮ್ಮ ಹಾಗೆ ಮಾತಾಡ್ತೀಯ? ನಿಜವಾಗ್ಲೂ ತಿಂದ್ರ ಬಾಮ ಇದ? ಮತ್ತೆ ನನಗೂ ಕೊಡ್ಬೇಕಲ್ವಾ? ಭಾವ, ನಾವು ತುಂಬಾ ನೋವಲ್ಲಿದ್ದೀವಿ. ದಯವಿಟ್ಟು ತಮಾಷೆ ಮಾಡಬೇಡ. ಅಕ್ಕನ್ ಗಂಡ ಅಂತನೂ ನೋಡಲ್ಲ. ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ದುಡ್ಡಿನ ವಿಷಯ ಮನ್ಸಲ್ಲಿ ಇಟ್ಕೊಂಡಿದ್ದೀರಾ ಅಷ್ಟೇ ಅಲ್ವಾ? ಅದೇ ನಾನು ನೆಕ್ಲೆಸಿಗೆ ದುಡ್ಡು ಕೊಟ್ಟಿದ್ರೆ ತಿಂತಾ ಇದ್ರಿ ಅಲ್ವಾ? ಹೌದು, ನೀವ್ ಆ ಶಾಪ್ ಅವನ್ ಮುಂದೆ ನಮ್ ಮರ್ಯಾದೆ ಹೋಗೋ ಹಾಗೆ ಮಾಡ್ದೇನೆ ದುಡ್ಡು ಕೊಟ್ಟಿದ್ರೆ ನಿಜವಾಗ್ಲೂ ಎಲ್ರೂ ಜೊತೆ ಸೇರಿ ತಿಂತಿದ್ವಿ. ದುಡ್ಡಿಗೂ ಊಟಕ್ಕೂ ಸಂಬಂಧ ಏನಕ್ಕ? ಇದು ನಿನ್ಗೆ ಸಂಬಂಧ ಇಲ್ದೇ ಇರೋ ವಿಷಯ. ನೀನ್ ಮಾತಾಡ್ಬೇಡ. ಅಕ್ಕ, ಏನಾದ್ರೂ ಇದ್ರೆ ನಾವು ಆಮೇಲೆ ಮಾತಾಡ್ಕೊಳ್ಳೋಣ. ಅನ್ನದ ಮೇಲೆ ಕೋಪ ಯಾಕೆ? ಮೊದಲು ಊಟ ಮಾಡು. ನಿನಗೆ ಎಲ್ಲಾದ್ರೂ ಚೆನ್ನಾಗಿ ನಡೀತಿದೆ ಅಲ್ವಾ? ನೀನ್ ಹೀಗೆ ಮಾತಾಡ್ತೀಯಮ್ಮ. ಅದ್ಗೆ ಯಾಕೆ ಹೀಗೆ ಮಾತಾಡ್ತೀರಾ? ಊಟಕ್ಕೆ ಬನ್ನಿ ಅಂತ ಕರೆಯೋದು ತಪ್ಪಾ? ನಿನಗೇನಪ್ಪ, ನಿಮ್ಮಮ್ಮ ನಿನ್ನ ಟ್ಯಾಕ್ಸಿ ಡ್ರೈವರ್ ಆಗಿ ನೋಡಕ್ ಆಗಲ್ಲ ಅಂತ ಒಂದೇ ಸಲ 10 ಕಾರ್ ಕೊಡಿಸ್ತೀನಿ ಅಂತ ಹೇಳಿದ್ರು. ನೀನ್ ಎಷ್ಟಾದ್ರೂ ಮಾತಾಡ್ತೀಯ? ಅದ್ಗೆ ನೀವು ಹಾಗೆ ಮಾತಾಡ್ತೀರಾ ಚೆನ್ನಾಗಿಲ್ಲ. ಏನ್ ಚೆನ್ನಾಗಿಲ್ವೋ? ಏನ್ ಚೆನ್ನಾಗಿಲ್ಲ? ನನ್ನ ಹೆಂಡತಿ ನ್ಯಾಯವಾಗಿ ಕೇಳಿ ಚೆನ್ನಾಗಿಲ್ವಾ? ಮತ್ತೆ ಹೇಗೆ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಹೇಳು ಹೇಳೋ. ಅಣ್ಣ, ಯಾಕಷ್ಟೊಂದು ಸೀರಿಯಸ್ ಆಗ್ತಿದೀಯಾ? ಇವತ್ತು ನಮ್ಮ ಸೆಲ್ಫ್ ರೆಸ್ಪೆಕ್ಟ್ಗೆ ಎಷ್ಟು ಧಕ್ಕೆ ಆಗಿದೆಯೋ ನೀವು ಒಳಗೊಳಗೆ ಎಷ್ಟು ಖುಷಿ ಪಡ್ತಿದ್ದೀರೋ ಚೆನ್ನಾಗೇ ಗೊತ್ತು. ನೀವು ನಮ್ಮನ್ನು ಕೇಳ್ದೇನೆ 20 ಲಕ್ಷ ರೂಪಾಯಿ ಕೊಡು ಅಂತ ಕೇಳಿದ್ದು ಒಳ್ಳೇದಲ್ಲ ಅಂದಿತ್ತಪ್ಪ. ನಾನೇನು ಸುಮ್ಮನೆ ಕೊಡಿ ಅಂತ ಕೇಳಿಲ್ವಲ್ಲಪ್ಪ, ವಾಪಸ್ ಕೊಡ್ತೀನಿ ಅಂತ ಹೇಳ್ದೆ ತಾನೆ. ರಾಧಾ, ನೀನ್ ನಮ್ಮನ್ನ ಅರ್ಥ ಮಾಡ್ಕೊಂಡಿರೋದಿಷ್ಟೇನಾ? ನಾವು ಮಾತಾಡಿದ್ದು ನಿಮಗ್ ನ್ಯಾಯ ಅಂತ ಅನ್ನಿಸ್ಲಿಲ್ವಾ? ಅನ್ನಿಸ್ಲಿಲ್ಲ. ನಾನೇನಾದ್ರೂ ನಮ್ ಡ್ಯಾಡಿಗೆ ಒಂದು ಫೋನ್ ಮಾಡಿದಿದ್ರೆ 5 ನಿಮಿಷದಲ್ಲಿ ದುಡ್ಡು ಕಳಿಸ್ತಿದ್ರು. ನಿಮ್ ಮರ್ಯಾದೆ ಹೋಗುತ್ತೆ ಅಂತ ನಾನ್ ಕೇಳಲಿಲ್ಲ. ಹೆಸರಿಗೆ ಮನೆ ದೊಡ್ಡ ಸೊಸೆ, ಜಾತಕ ಹೊಂದಾಣಿಕೆ ಆಗದಿರೋದಕ್ಕೆ ಕೀಳ? ಜಾತಕ ಹೊಂದಾಣಿಕೆ ಆಗ್ಲಿಲ್ಲ ಅಂದ್ರೆ ನಾನ್ ನಿಮ್ಗೆ ಸೇವೆನೆ ಮಾಡಿಲ್ವಾ? ಈ ಮನೆ ಕೆಲಸ ಮಾಡಿಲ್ವಾ? ಮದ್ವೆ ಆದಾಗಿಂದ ಕೆಲ್ಸದೋಳ ಹಾಗೆ ಬಿದ್ದಿದ್ದೀನಲ್ವಾ?
ಆಸ್ತಿಲಿ ಪಾಲ್ ಕೇಳಿದ್ನಾ, ಅಂತಸ್ತಲ್ಲಿ ಪಾಲ್ ಕೇಳಿದ್ನಾ, ಯಜಮಾನ್ಕಿ ಕೇಳಿದ್ನಾ ಇಲ್ಲ ಮನೆ ಜವಾಬ್ದಾರಿ ಕೇಳಿದ್ನಾ, ಬೀರು ಬೀಗದ ಕೈ ಕೇಳಿದ್ನಾ? ಏನ್ ಕೇಳಿದೀವಿ ನಿಮ್ಮ ಹತ್ರ ನಾವು? ನೀವ್ ಏನ್ ಹಾಕ್ತಿರೋ ಅದನ್ನ ತಿಂತಿದೀವಿ, ಹೇಗಿರು ಅಂತಿರೋ ಹಾಗಿರ್ತಿದೀವಿ. ನನ್ನ ಹೆಸರು ಮುಂದೆ ನಿಮ್ ಮನೆ ಹೆಸರು ಇದ್ರೆ ಸರಿ ಹೋಗಲ್ಲ ಅತ್ತೆ. ನನಗೆ ಅಂತ ಗೌರವ ಇರಬೇಕು, ಬೆಲೆ ಇರಬೇಕು. ನನಗೇನಿದೆ ನನ್ನ ತಲೆ? ನಿನ್ನ ಮನಸ್ಸಲ್ಲಿ ಇಷ್ಟೊಂದು ಮುಚ್ಚಿಟ್ಕೊಂಡಿದ್ಯಾ? ಇನ್ನು ತುಂಬಾನೇ ಇದೆ. ನಿಮ್ಗೆ ತಾಳ್ಮೆ ಇದ್ರೆ ಬೆಳಗ್ಗೆ ತನಕನೂ ಹೇಳ್ತೀನಿ. ಹೇಳು ಅಂತೀರಾ? ನೀನ್ ಯೋಚನೆ ಮಾಡ್ತಿರೋದು ತಪ್ಪಮ್ಮ. ನೀವ್ ಯೋಚನೆ ಮಾಡೋದೆಲ್ಲ ರೈಟ್ ಅಂತ ಅನ್ಕೋತಿದ್ದೀರಾ? ನೀವು ಕೂಡ ತುಂಬಾ ತಪ್ಪು ಮಾಡಿದೀರಾ. ನಿಮ್ ಅಭಿಪ್ರಾಯಗಳಲ್ಲಿ ತಪ್ಪಿದೆ, ನಿಮ್ ನಿರ್ಧಾರಗಳಲ್ಲಿ ತಪ್ಪಿದೆ, ನಿಮ್ ಹಿರಿತನದಲ್ಲೇನೆ ತಪ್ಪಿದೆ. ಮಿತಿ ಮೀರಿ ಮಾತಾಡ್ತಾ ಇದ್ಯಾ? ಮಾತಾಡ್ತೀನಿ ಅತ್ತೆ, ಮಾತಾಡ್ತೀನಿ. ಇಂಥ ದಿನಕ್ಕೋಸ್ಕರನೇ ಕಾಯ್ತಿದ್ದೆ. ಯಾಕೆ ನಿಮ್ಗೆ ಇಷ್ಟ ಆಗ್ತಿಲ್ವಾ? ಕೋಪ ಬರ್ತಿದ್ಯಾ? ನನ್ನ ಹೊರಗಡೆ ಹಾಕ್ತೀರಾ? ಹಾಕಿ. ದೇಹಿ ಅಂತ ನಿಮ್ ಮುಂದೆ ಬಿದ್ದಿರ್ತೀನಿ ಅಂತ ನಿಜವಾಗ್ಲೂ ಅನ್ಕೋಬೇಡಿ. ನಿಮ್ ಮಗನ್ಗೋಸ್ಕರ ಆದ್ರೆ 10 ಕಾರ್ ಕೊಡಿಸ್ತೀರಾ? ಒಬ್ರಿಗಂದ್ರೆ ಮುದ್ದು, ಇನ್ನೊಬ್ರಿಗಂದ್ರೆ ಕೋಪನಾ? ಎಷ್ಟು ಸ್ವಾರ್ಥ ಅತ್ತೆ ಇದು. ಆದ್ರೂ ನೀವೆಲ್ರೂ ನಾಚಿಕೆ ಇಲ್ದೆ ಊಟದ ಹತ್ರ ಹೇಗ್ ಬಂದ್ರಿ? ಕೇಳಿಸ್ಕೊಳ್ಳಿ, ಇವತ್ತು ನನಗ್ ಬಂದಿರೋ ಗತಿನೇ ನಾಳೆ ನಿಮ್ಗೂ ಕೂಡ ಬರುತ್ತೆ. ವೇದವತಿ ಅವ್ರಿಗಿವಾಗ 25 ವರ್ಷದ ನಂತರ ಸಿಕ್ಕಿರೋ ಮಗ, ಜಾತಕ ಹೊಂದಾಣಿಕೆ ಆಗ್ತಿರೋ ಸೊಸೆ, ಅವರಿಬ್ರೇ ಮುಖ್ಯ. ಇನ್ಯಾರೂ ಬೇಕಾಗಿಲ್ಲ. ಲಾವಣ್ಯ, ಏನು ಹೊಡಿತೀರಾ? ಹೊಡೀರಿ. ಕೈ ಮಾಡೋದು ನಿಮ್ಗೆ ಅಭ್ಯಾಸನೇ ತಾನೆ. ದೊಡ್ಡ ಸೊಸೆ ಅಂದ್ರೆ ಜಾತಕ ಹೊಂದಾಣಿಕೆ ಆದ್ರೂ ಆಗ್ಲಿಲ್ಲ ಅಂದ್ರೂ ನಿಮ್ ನಂತರದ ಸ್ಥಾನ ಈ ದೊಡ್ಡ ಸೊಸೆದೇನೆ. ನಾವೇನ್ ತಪ್ಪು ಮಾಡಿದೀವಿ ಅಂತ ನಮ್ಮ ಮೇಲೆ ಈ ತರ ಭೇದ ಭಾವ ತೋರಿಸ್ತಿದ್ದೀರಾ? ಅವನಿ ಶ್ರೀಕರ್ ಹಾಗೆ ಮೋಸ ಮಾಡಿ ಕದ್ದು ಮುಚ್ಚಿ ಮದ್ವೆ ಮಾಡ್ಕೊಂಡ್ ಬಾ, ಇಲ್ವಲ್ಲ? ಇದುವರೆಗೂ ನಿಮ್ಮೇಲೆ ಒಂದ್ ಗೌರವ ಇತ್ತು, ಇವಾಗ ನೀವ್ ಅದನ್ನ ಕಳ್ಕೊಂಡಿದ್ದೀರಾ. ಅಮ್ಮ ಲಾವಣ್ಯ, ಮಾತಾಡ್ಬೇಕಾಗಿರೋದನ್ನ ನನ್ನ ಹೆಂಡತಿ ಮಾತಾಡಿದಾಳೆ. ಇನ್ನು ನಾನು ಮಾತಾಡ್ಬೇಕಾಗಿರೋ ಅಗತ್ಯ ಇಲ್ಲ ಅಂತ ಅನ್ಸುತ್ತೆ. ಕೋಪ ಕಡಿಮೆ ಆದ್ಮೇಲೆ ಅವರೇ ಬಂದು ಊಟ ಮಾಡ್ತಾರೆ. ಎಲ್ರು ಕೂತ್ಕೊಳ್ಳಿ. ಬೇಡ ಬಿಡಿ ಅತ್ತೆ, ಇವಾಗ ನಾನು ತಿಂದ್ರೆ ಪ್ರತಿ ತುತ್ತು ಮನೆ ಅಳಿಯ ಅನ್ನೋದನ್ನ ನೆನಪು ಮಾಡ್ತಾ ಇರುತ್ತೆ. ಮಗಳೇ ಆಗಿರ್ಬೋದು, ಆದ್ರೆ ನಾನು ಈ ಮನೆಯಲ್ಲೇ ಬದುಕಿದ್ದೀನಲ್ಲ, ಈ ಹೊತ್ತು ನಾನು ತಿನ್ನಲ್ಲ. ಇಷ್ಟು ವರ್ಷದಿಂದ ಯಾರಿಗೂ ಏನೂ ಕೊಟ್ಟಿಲ್ಲ. ನೆನ್ನೆ ಮೊನ್ನೆ ಬಂದಿರೋ ಈ ಕೃಷ್ಣನಿಗೆ ಎಲ್ಲ ಕೊಡ್ತಾ ಇದ್ದೀರಾ ಅಂತ ಅದಕ್ಕೆ ಹೇಳಿ ಹೋದ್ರು. ಇವಾಗ ನಂಗೆ ಕೂಡ ಊಟ ಸೇರಲ್ಲಮ್ಮ. ಏನು ಅನ್ಕೋಬೇಡಿ ಅತ್ತೆ. ಲಾವಣ್ಯಕ ರಾಧವರು ಬರ್ತೇನೆ, ನಾವು ತಿನ್ನಲ್ಲ. ಅಮ್ಮ, ನೀವೇನು ಬೇಜಾರು ಮಾಡ್ಕೋಬೇಡಿ, ನಾವು ಅವರನ್ನ ಸಮಾಧಾನ ಮಾಡಿ ಕರ್ಕೊಂಡು ಬರ್ತೀವಿ. ನಾವ್ ಕರೆದ್ರೆ ಮಾತ್ರ ಹೇಗ್ ಬರ್ತಾರೆ? ಬರಲ್ಲ ಬಾವ. ಇವಾಗ ನಾವ್ ಯಾರ ಹತ್ರ ಹೋಗಿ ಏನ್ ಮಾತಾಡಿದ್ರೂ ತಪ್ಪಾಗತ್ತೆ. ನಾವೀ ಪರಿಸ್ಥಿತಿನಲ್ಲಿ ತಲೆ ಹಾಕ್ದೇ ಇರೋದೇ ಒಳ್ಳೇದು. ನಡಿ. ಇಲ್ಲಿ ತನಕ ನಾನು ಮೌನವಾಗಿದ್ದು ಅಂದ್ರೆ ಅದು ನನ್ನ ಒಳ್ಳೆತನ. ಇವಾಗ ಪ್ರಶ್ನೆ ಮಾಡ್ತಿದ್ದೀನಿ ಅಂದ್ರೆ ಅದು ನನ್ನ ಹಕ್ಕು. ಅದಕ್ಕೆ ಮನ್ಸಲ್ಲಿದ್ದೆಲ್ಲ ಹೊರಗಡೆ ಹಾಕ್ದೆ. ನಾವು ಮಾತ್ರನೇ ಅಲ್ಲ, ಎಲ್ಲರೂ ಇವತ್ತು ಅಮ್ಮನ ಹತ್ರ ಸೀರಿಯಸ್ ಆಗಿ ಮಾತಾಡಿದ್ರು. ನಾಳೆ ಏನು ನಡೆಯುತ್ತೋ ನೋಡಬೇಕು.
ಹಕ್ಕಗೋಸ್ಕರ ನ್ಯಾಯವಾಗಿ ಹೋರಾಡ್ದಾಗ ಸ್ಪಂದಿಸ್ಬೇಕಾಗಿರೋರು ಸ್ಪಂದಿಸಿಲ್ಲ ಅಂದ್ರೆ ಹೀಗೆ ವಿರೋಧ ಶುರು ಆಗುತ್ತೆ. ದೊಡ್ಡ ಸೊಸೆ ವಿರೋಧ ಕುಟುಂಬಕ್ಕೆ ಎಷ್ಟು ನಷ್ಟನೋ ಯಜಮಾನ್ಕಿ ನಡೆಸ್ತಿರೋರ್ಗೆ ಬೆಳಗ್ಗೆ ಅಷ್ಟರಲ್ಲಿ ಅರ್ಥ ಆಗುತ್ತೆ. ಎಲ್ರನ್ನೂ ಸಮಾನವಾಗಿ ನೋಡದೇ ಇರುವಾಗ ಒಬ್ಬ ಸೊಸೆ ಅತ್ತೆ ಜೊತೆ ಹೋರಾಡಿದ್ರು, ಒಬ್ಬ ಮಗ ತಂದೆ ಹತ್ರ ಜಗಳ ಮಾಡಿದ್ರು ತಪ್ಪಿಲ್ಲ. ಹೇಳಬೇಕು ಅಂದ್ರೆ ನಾವಾಗಿರೋದಕ್ಕೆ ಇಷ್ಟ ಕಾಲ ತಗ್ಗಿ ಬಗ್ಗಿ ಇದ್ವಿ. ಈಗಲೂ ನಾನು ಇಮೋಷನಲ್ ಆಗ್ಲಿಲ್ಲ ಅಂದ್ರೆ ನನಗೆ ಬೆಲೆನೇ ಇರಲ್ಲ. ನಾನು ಇನ್ನೂ ಚೀಪ್ ಆಗೋಗ್ತೀನಿ. ನನ್ನ ನೋವನ್ನ ಅರ್ಥ ಮಾಡ್ಕೊಂಡು ನಿಮ್ಮಮ್ಮ ಮನ್ಸು ಬದಲಾಯಿಸಿ ದಾರಿಗೆ ಬರ್ತಾರೆ, ಅದ್ರಲ್ಲಿ ಅನುಮಾನನೇ ಇಲ್ಲ. ಒಂದ್ ವೇಳೆ ಅಮ್ಮ ಅಪ್ಪ ಮನ್ಸು ಬದಲಾಯಿಸ್ಕೊಳ್ಳಿಲ್ಲ ಅಂದ್ರೆ, ನಾವ್ ಅನ್ಕೊಂಡಾಗ ನಡೀಲಿಲ್ಲ ಅಂದ್ರೆ ನಡೆಯುತ್ತೆ. ಹಾಗಾಗ್ಲಿಲ್ಲ ಅಂದ್ರೆ ಏನ್ ಮಾಡೋದು ಲಾವಣ್ಯ? ನನ್ ಮನ್ಸು ಆಲ್ರೆಡಿ ಬೆಂಕಿಯಿಂದ ಉರಿತಿದೆ. ನಿಮ್ಮಮ್ಮ ಆ ಬೆಂಕಿನ ಆರಿಸ್ಲಿಲ್ಲ ಅಂದ್ರೆ ಅದು ಈ ಕುಟುಂಬಕ್ಕೆ ಅಂಟ್ಕೊಳ್ಳುತ್ತೆ. ತುಂಬಾ ಬೇಗ ಈ ಕುಟುಂಬ ಒಂದೇ ಸಾರಿ ಸುಟ್ಟು ಹೋಗುತ್ತೆ. ನಾವ್ ಈ ಮನೆ ಜೊತೆ, ಈ ಮನುಷ್ಯರ ಜೊತೆ ಬಂಧನ ದೂರ ಮಾಡ್ಕೊಂಡು ಹೊರಗಡೆ ಹೋಗ್ಬೇಕಾಗ್ ಬರುತ್ತೆ. ಬೆಲೆನೇ ಇಲ್ದಿರೋ ಜಾಗದಲ್ಲಿ ನಾವಿರೋ ಅವಶ್ಯಕತೆನೂ ಇಲ್ಲ. ಹೊರಗಡೆ ಹೊರಟೋಗೋಣ. ಬದುಕ್ದಿರೋ ಅಷ್ಟು ಗತಿ ಇಲ್ದಿರೋರೇನಲ್ಲ ಅಲ್ವಾ? ಇಲ್ಲಿಗಿಂತ ಸ್ವಾತಂತ್ರ್ಯವಾಗಿ ಬದುಕ್ಬೋದು. ಒಬ್ರು ಆಜ್ಞೆನ ಪಾಲಿಸ್ಬೇಕಾಗಿರೋ ಅಗತ್ಯ ಇರೋದಿಲ್ಲ. ಒಬ್ರು ಶಾಸನಕ್ಕೆ ಭಯ ಪಡೋ ಅಗತ್ಯ ಇರಲ್ಲ. ನಮ್ ಜೀವನ ನಮ್ದಾಗಿರುತ್ತೆ. ಇಷ್ಟು ಕಾಲ ನಾವು ಏನ್ ಕೇಳ್ಕೊಂಡಿದ್ವೋ ಅದು ಮತ್ತೆ ವಾಪಸ್ ಬರುತ್ತೆ. ಇವತ್ತು 20 ಲಕ್ಷ ಕೊಡಲ್ಲ ಅಂದವರು ಫ್ಯೂಚರ್ ಅಲ್ಲಿ ಈ ಆಸ್ತಿಲಿ ಪಾಲ್ ಕೊಡ್ತಾರಾ? ಸೊ ನಾಳೆ ಹೊರಗಡೆ ಹೋಗೋದಕ್ಕೆ ಸಿದ್ಧವಾಗಿರೋಣ. ನಿಮ್ ಅಭಿಪ್ರಾಯಗಳಲ್ಲಿ ತಪ್ಪಿದೆ, ನಿಮ್ ನಿರ್ಧಾರಗಳಲ್ಲಿ ತಪ್ಪಿದೆ. ಇದುವರೆಗೂ ನಿಮ್ಮೇಲೆ ಒಂದ್ ಗೌರವ ಇತ್ತು, ಇವಾಗ ನೀವ್ ಅದನ್ನ ಕಳ್ಕೊಂಡಿದ್ದೀರಾ. ರಾತ್ರಿ ಲಾವಣ್ಯ ಅಂದ ಮಾತುಗಳು ನನ್ನ ಕಣ್ಣು ಮುಂದೆ ಕಾಣಿಸ್ತಿದೆ ರೀ. ನಾವೊಬ್ಬರನ್ನ ಒಳ್ಳೆಯವ್ರ ಹಾಗೆ ನೋಡ್ತಾ ಮತ್ತೊಬ್ಬರನ್ನ ಕೀಳಾಗಿ ನೋಡ್ತಿದ್ದೀವಿ ಅಂತ ನಾವ್ ಯಾಕೆ ಹಾಗೆ ಮಾಡ್ತೀವಿ ಹೇಳಿ? ಮಕ್ಕಳೆಲ್ಲರೂ ನಮಗ್ ಸಮಾನನೇ. ಅದನ್ನ ಅವ್ರು ಯಾವಾಗ ಅರ್ಥ ಮಾಡ್ಕೋತಾರೋ ಏನೋ. ಅದಕ್ಕೆ ಅಂತಾರೆ ವೇದ, ಮಕ್ಕಳನ್ನ ನಾವು ಹೆರ್ಬೋದೇ ಹೊರತು ಅವ್ರ ಹಣೆ ಬರಗಳನ್ನ ಹೆರೋಕ್ಕಾಗಲ್ಲ ಅಂತ. ವಾರ ಟ್ರಿಪ್ ಮಾಡ್ತಿರ್ಬೇಕು. ಹೇಳಮ್ಮ ಲಾವಣ್ಯ. ಕೇಳ್ತಿದ್ರೆ ಯಾಕೆ ಮಾತಾಡ್ತಿಲ್ಲ ಅದಕ್ಕೆ? ಬಾವಾ, ನೀವಾದ್ರೂ ಉತ್ತರ ಕೊಡಿ. ಬೆಳಿಗ್ಗೆ ಆಗೋ ಅಷ್ಟರಲ್ಲಿ ನನ್ನ ತಂದೆ ತಾಯಿ ಹತ್ರದಿಂದ ನಮಗೆ ಸ್ಯಾಟಿಸ್ಫೈ ಆಗುವಂತ ಉತ್ತರ ಸಿಗುತ್ತೆ ಅಂತ ಅನ್ಕೊಂಡಿದ್ವಿ. ಸಿಗ್ಲಿಲ್ಲ. ಅದಕ್ಕೆ ನಾವು ಮನೆಯಿಂದ ಹೊರಗೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದೀವಿ. ಏನ್ ಹೇಳ್ತಿದ್ಯಮ್ಮ ನೀನು? ನೀವ್ ಕೇಳಿಸ್ಕೊಂಡಿದ್ದು ನಿಜಾನೇ. ನಾನು ನನ್ನ ಗಂಡನ್ನ ಕರ್ಕೊಂಡು ಈ ಮನೆಯಿಂದ ಹೊರಟೋಗ್ತಿದ್ದೀನಿ. ಇನ್ನು ನಮಗೂ ನಿಮಗೂ ಯಾವುದೇ ಸಂಬಂಧ ಇರೋದಿಲ್ಲ. ನಿಮ್ಮ ಜೀವನ ನಿಮ್ಮದು, ನಮ್ಮ ಜೀವನ ನಮ್ಮದು. ನಮ್ಮ ಮನೇಲಿ ಏನೇ ನಡೆದ್ರೂ ನೀವು ಬರಬೇಡಿ, ನಿಮ್ಮ ಮನೇಲಿ ಏನ್ ನಡೆದ್ರೂ ನಾವು ಬರಲ್ಲ. ಕೊನೆಗೆ ಸಾವಿಗೂ ಕೂಡ.
ವಿಷಯಕ್ಕೆ ಯಾಕಕ್ಕ ಇಷ್ಟು ದೊಡ್ಡ ನಿರ್ಧಾರಗಳು? ಈ ಮನೆಯಲ್ಲಿ ಸೊಸೆಯಾಗಿ ನನ್ನ ಸ್ಥಾನಕ್ಕೆ ಗೌರವ ಇಲ್ಲ. ವ್ಯಕ್ತಿಯಾಗಿ ನನ್ನ ಅಹಂಗೆ ಧಕ್ಕೆ ಆಗಿದೆ. ಅದನ್ನ ನೀನ್ ಸರಿ ಮಾಡಕ್ಕಾಗತ್ತಾ? ಕುಟುಂಬ ಅಂದ್ಮೇಲೆ ಇಂಥದ್ದು ಬರ್ತಾ ಇರತ್ತೆ, ಹೋಗ್ತಾ ಇರತ್ತೆ. ಬರ್ತಾನೇ ಇದೆ, ಹೋಗ್ತಾ ಇಲ್ಲ. ಆದರೂ ನೀವು ತಗೊಂಡಿರೋ ನಿರ್ಧಾರ ಸರಿ ಇಲ್ಲ ಅದಕ್ಕೆ. ಅಂಥ ಪರಿಸ್ಥಿತಿನ ತಂದೆ ತಾಯಿನೇ ತಗೊಂಡು ಬಂದಿದ್ದಾರೆ. ಅಣ್ಣ, ನಡೆದಿದ್ರಲ್ಲಿ ಅಪ್ಪ ಅಮ್ಮನ ತಪ್ಪು ಏನಿದೆ ಹೇಳು? ನೀನ್ ಬಾಯ್ ಮುಚ್ಚೋ. ಇವಾಗ ನಮಗೆ ಸ್ಪಾಟಲ್ಲೇ 20 ಲಕ್ಷ ಬೇಕು. ಅದು ನಿನ್ನಿಂದ ಕೊಡ್ಸಕ್ಕಾಗತ್ತಾ? ನಿನ್ನ ಕೈಲಾಗತ್ತಾ ಅದು? ಅಣ್ಣ, ಅಪ್ಪ ಅಮ್ಮ ತುಂಬ ಸ್ಟ್ರಾಂಗ್ ಆಗಿ ಫಿಕ್ಸ್ ಆದಮೇಲೆ ಯಾರು ಹೇಳಿದ್ರು ಕೇಳಲ್ಲ. ಹೌದು, ಕೊಡೋರೇ ಆಗಿದ್ರೆ ಆ ಶಾಪ್ ಅವ್ನು ಬಂದಾಗ್ಲೇ ಚೆಕ್ನ ಬರ್ದ್ ಕೊಡ್ತಾ ಇದ್ರು. ಈಗಲೂ ನಿಮ್ಮ ಮನಸ್ಸು ಬದಲಾಗ್ತಾ ಇಲ್ವಾ? ಏಯ್, ಇಲ್ಲಿ ಸಮಸ್ಯೆ ದುಡ್ಡಿಂದಲ್ಲ ಕಣೋ, ಪದ್ಧತಿ. ನೀವು ಅದನ್ನ ತಪ್ಪದ್ರಿ, ನಾವು ಅದನ್ನ ಕರೆಕ್ಟ್ ಮಾಡ್ತಿದ್ದೀವಿ. ಇವತ್ತು ನೀವು ಕೇಳಿದ್ರಲ್ಲ, ಬೇಜಾರು ಮಾಡ್ಕೊಂಡ್ರಲ್ಲ ಅಂತ ಕೊಟ್ರೆ ಅದು ಎಲ್ರಿಗೂ ಮನೆಯಲ್ಲಿ ಅಣು ಆಯುಧ ಆಗುತ್ತೆ ಕಣೋ. ನೀವ್ ಯಾಕೆ ಅರ್ಥ ಮಾಡ್ಕೋತಿಲ್ಲ ಅಂತ ನಮ್ಗಂತೂ ಅರ್ಥ ಆಗ್ತಿಲ್ಲ. ರಾತ್ರಿ ನಾವೇನೋ ಆಸೆ ಪಟ್ವಿ, ಆದ್ರೆ ಪರಿಸ್ಥಿತಿ ಮಾತ್ರ ಹಾಗೇ ಇದೆ. ನೆನ್ನೆಗೂ ಇವತ್ಗೂ ಬಟ್ಟೆ ಏನೋ ಬದಲಾಗಿದೆ, ಆದ್ರೆ ಬುದ್ಧಿ ಮಾತ್ರ ಬದಲಾಗಿಲ್ಲ. ಭೇದ ಭಾವ ಮಾಡೋ ಬುದ್ಧಿ. ನಂದು ಭೇದ ಭಾವದ ಬುದ್ಧಿನ? ವೇದವತಿ ವ್ಯಕ್ತಿತ್ವದ ಬಗ್ಗೆ ಎಲ್ರೂ ಹೊಗಳ್ತಾರೆ ಹೊರತು ಆರೋಪ ಮಾಡೋರೇ ಇಲ್ಲ. ಇವತ್ತು ನಿಮ್ ಹತ್ರ ಅನ್ನಿಸ್ಕೋಬೇಕಾಗಿ ಬಂತು. ನೀನೇನ್ ಓದಿದ್ಯಾ ರಾಧಾ? ಹಾ, MBA ಓದಿದ್ಯಾ? ನಂಬರ್ 1 ಕಾಲೇಜ್ಗೆ ನಿನ್ನ ಸೇರ್ಸೋದಕ್ಕೆ ನಾವು ಎಷ್ಟು ದುಡ್ಡು ಖರ್ಚು ಮಾಡಿದೀವಿ ಅಂತ ನೀನ್ ಮರ್ತು ಹೋಗಿದ್ಯಾ? ದೊಡ್ಡ ಮಗ ವಂಶಕ್ಕೋಸ್ಕರ ಜಾತಕ ಹೊಂದೋ ಹುಡುಗಿನ ಮದ್ವೆ ಆಗ್ತಾನೆ ಅಂತ ಎಷ್ಟು ಆಸೆ ಇಟ್ಟಿದ್ವಿ. ಏನ್ ಮಾಡ್ದೆ? ಲಾವಣ್ಯನ್ ಮದ್ವೆ ಆದೆ. ಒಳಗ್ ಸೇರ್ಸ್ಕೊಳ್ಳಿಲ್ವಾ? ಹೊರಗಡೆ ದೂಡ್ಬಿಟ್ವಾ? ಹೇಳಮ್ಮ, ಇದಾ ಭೇದ ಭಾವದ ಬುದ್ಧಿ ಅಂದ್ರೆ? ನಿನ್ನ ಇಂಜಿನಿಯರ್ವರೆಗೂ ಓದಿಸಿದ್ದೀನಿ. ನಿನ್ನ ಓದಿಗೆ ಎಷ್ಟು ದುಡ್ಡು ಖರ್ಚಾಗಿದೆ ಅಂತ ನಾನು ಲೆಕ್ಕ ಕೂಡ ಬರ್ಕೊಂಡಿಲ್ಲ. ಬರೆಯೋದಕ್ಕೆ ನಮಗ್ ಬರಲ್ಲ ಅಂತಲ್ಲ, ಮಕ್ಕಳನ್ನ ಬೆಳೆಸೋದು, ಮಕ್ಕಳಿಗೆ ಒಳ್ಳೆ ಭವಿಷ್ಯ ತೋರಿಸೋದು ನಮ್ ಜವಾಬ್ದಾರಿ ಆಗಿರೋದಕ್ಕೆ. ಚಿಕ್ಕ ಮಗ ಆದ್ರೂ ಆಚಾರನ ಮುಂದುವರ್ಸ್ಕೊಂಡು ಹೋಗೋ ಅಂತ ಹುಡುಗಿನ ಮದ್ವೆ ಮಾಡ್ಕೋತಾನೆ ಅಂತ ಅನ್ಕೊಂಡಿದ್ವಿ. ಏನ್ ಮಾಡ್ದೆ ನೀನು? ಅವನ್ ಮಾಡಿದ ತಪ್ಪನ್ನೇ ನೀನು ಮಾಡ್ದೆ. ಏನ್ ಮಾಡಿದ್ವಿ? ಹೊರಗಡೆ ದಬ್ಬಟ್ವಾ? ಇಲ್ವಲ್ಲ. ಇದನ್ನ ಪಕ್ಷಪಾತ ಅಂತಾರ? ಅಳಿಯ ಆಗಿದ್ರು ಮಗನ್ ಹಾಗೆ ನೋಡ್ಕೊಳ್ತಾ ಬರ್ತಿದೀವಿ. ಹೊರಗ್ನವ್ರು ನಿಮ್ಮನ್ನ ಹೊರಗಡೆ ಕಳಿಸ್ಬಿಡಿ ಅಂತ ಹೇಳಿದ್ರು. ಅವ್ರ ಮಾತನ್ನ ಲೆಕ್ಕಕ್ಕಿಟ್ಕೊಳ್ದೆ ನನ್ನ ಮಕ್ಕಳ ಜೊತೆ ಸಮಾನವಾಗಿ ನೋಡ್ಕೋತಾ ಇದ್ದೀವಿ. ನೀನು ನಿನ್ ಗಂಡ ಮಗಳ ಜೊತೆ ಇರ್ತಿದ್ರು ಒಡವೆ ಬಂಗಾರನ ಮಾಡಿಸ್ದೆ ಬಿಟ್ಟಿದೀವಾ? ಸಮಾನವಾಗೇ ಮಾಡಿಸಿದೀವಿ. ಇದನ್ನೇ ಭೇದ ಭಾವ ಅಂತಾರ? ನೀವೆಲ್ಲ ಹುಟ್ಟಿದಾಗ ನಮ್ಮ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿತ್ತು. ಊರಲ್ಲಿ ಬರ ಇತ್ತು. ಆದ್ರೂ ನಾವು ಕಷ್ಟಪಟ್ಟು ಈ ಸ್ಥಿತಿಗೆ ಬಂದಿದ್ದೀವಿ. ನಿಮ್ಮನ್ನು ಈ ಸ್ಥಾನಕ್ಕೆ ತಂದಿದ್ದೀವಿ. ಇವತ್ತು ನಮ್ಮ ವಿರುದ್ಧವಾಗಿ ಮಾತಾಡ್ತೀರಾ? ಎಂತ ಅನ್ಯಾಯನೋ ಇದು? ಎಂತ ಅನ್ಯಾಯ! ನಿಮ್ಮೆಲ್ಲರಿಗೂ ಆಗ್ಬೇಕಾಗಿರೋದೆಲ್ಲ ಆಗಿದೆ. ಕೃಷ್ಣನ್ಗೇನಾಗಿದೆ? ಕೃಷ್ಣ ನಮ್ಮ ಮನೆಗೆ ಬಂದು ಎಷ್ಟು ದಿನ ಆಯ್ತು? ಕೃಷ್ಣನ ನಾವು ಯಾವ ಕಾಲೇಜಲ್ಲಿ ಓದಿಸಿದ್ವಿ? ಎಷ್ಟು ಡೊನೇಷನ್ ಕೊಟ್ಟಿದೀವಿ? ಕೃಷ್ಣನ್ಗೆ ಎಷ್ಟು ದುಡ್ಡು ಖರ್ಚು ಮಾಡಿದೀವಿ?
ಹೋಗ್ತೀನಿ